ಮದುವೆಗಳು ವರದಕ್ಷಿಣೆ ಅಥವಾ ಇನ್ಯಾವುದಕ್ಕೋ ಗಂಭೀರ ಕಾರಣಗಳಿಗಾಗಿ ನಿಂತು ಹೋಗಿರೋದನ್ನ ಕೇಳಿರ್ತೇವೆ. ಆದ್ರೆ ಇಲ್ಲೊಂದು ಮದುವೆ ನಿಂತಿರುವಂತದ್ದು ಕೇವಲ ಮೇಕಪ್ ಕಿಟ್ಗಾಗಿ. ವರನ ಕಡೆಯವರು ತಂದ ಮೇಕಪ್ ಕಿಟ್ಗಳು ಇಷ್ಟವಾಗಿಲ್ಲ ಎಂಬ ಕಾರಣಕ್ಕೆ ವಧು ಮದುವೆಯನ್ನೇ ನಿಲ್ಲಿಸಿರುವಂತಹ ಘಟನೆ ಉತ್ತರ ಪ್ರದೇಶದ ಬಿಜ್ನೋರ್ ಜಿಲ್ಲೆಯಲ್ಲಿ ನಡೆದಿದೆ. ಬಿಜ್ನೋರ್ನ ಕುಂದನ್ಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಮದುವೆ ಶಾಸ್ತ್ರದಂತೆ ವರನ ಕಡೆಯವರು ವಧುವಿಗಾಗಿ ಚಡಾವ ಉಡುಗೊರೆಗಳು ಮತ್ತು ಮೇಕಪ್ ಸಾಮಾನುಗಳನ್ನು ತಂದಿದ್ರು. ವಧು ಆ ಮೇಕಪ್ ಕಿಟ್ ಅನ್ನ ತೆರೆದು ನೋಡಿದಾಗ ಅವಳಿಗೆ ತೀವ್ರ ನಿರಾಸೆಯಾಗಿದೆ. ತನಗೆ ಬೇಕಾದ ಗುಣಮಟ್ಟದ ಮೇಕಪ್ ಕಿಟ್ಗಳು ಅದರಲ್ಲಿ ಇರಲಿಲ್ಲ ಎಂದು ವಧು ತಗಾದೆ ತೆಗೆದಿದ್ದಾಳೆ. ಮೇಕಪ್ ಸಾಮಾನುಗಳು ಮತ್ತು ಬಟ್ಟೆಗಳು ಸರಿಯಾಗಿಲ್ಲ ಎಂದು ವಧು ಮದುವೆಗೆ ಬರಲು ನಿರಾಕರಿಸಿದ್ದಾಳೆ. ಕುಟುಂಬಸ್ಥರು ಎಷ್ಟೇ ಸಮಾಧಾನ ಪಡಿಸಲು ಪ್ರಯತ್ನಿಸಿದ್ರು ಆಕೆ ತನ್ನ ಪಟ್ಟಿನಿಂದ ಹಿಂದೆ ಸರಿದಿಲ್ಲ. ಇಷ್ಟು ಮೇಕಪ್ ಸಾಮಾನು ಕೊಡಲಾಗದವರ ಮನೆಗೆ ನಾನು ಸೊಸೆಯಾಗಿ ಹೋಗೋದಿಲ್ಲ ಎಂದು ಪಟ್ಟು ಹಿಡಿದಿದ್ದಾಳೆ ಎನ್ನಲಾಗಿದೆ. ವಿಷಯ ವಿಕೋಪಕ್ಕೆ ಹೋದಾಗ ಎರಡು ಕುಟುಂಬಗಳ ನಡುವೆ ಭಾರಿ ಗಲಾಟೆ ನಡೆದಿದೆ. ಕೊನೆಗೆ ಮದುವೆ ಮಂಟಪದಿಂದ ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಮದುವೆ ಕಡೆಯವರು ವರನ ಕುಟುಂಬದ ವಿರುದ್ಧ ದೂರು ನೀಡಲು ಮುಂದಾಗಿದ್ದಾರೆ. ಪೊಲೀಸರು ಮಧ್ಯಪ್ರವೇಶಿಸಿ ಸಂಧಾನ ಮಾಡಲು ಪ್ರಯತ್ನಿಸಿದ್ರು ವಧು ಮಾತ್ರ ಮದುವೆಗೆ ಒಪ್ಪಲಿಲ್ಲ. ಈ ಘಟನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಸಣ್ಣ ಮೇಕಪ್ ಕಿಟ್ ವಿಚಾರಕ್ಕೆ ಇಡೀ ಮದುವೆಯನ್ನೇ ಕೆಡಿಸಿಕೊಂಡ ವಧುವಿನ ನಿರ್ಧಾರದ ಬಗ್ಗೆ ಪರ ವಿರೋಧದ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ.